ರಾಶಯೇ ಹೃದಯಾಯ ಶುದ್ಧ ವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಸೊ ನಾರಾಯಣಾಯ ಪರಿಪೂರ್ಣ ಗುಣಾರ್ಣವಾಯ ವಿಶ್ವ ಉದಯ ಸ್ಥಿತಿ ಲಯ ಉನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರ ಸೌಖ್ಯ ದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ನಾರಾಯಣಾಯ ನಾರಾಯಣನಿಗೆ ನಮಸ್ಕಾರ. ಪರಿಪೂರ್ಣ ಗುಣಾರ್ಣವಾಯ ಪರಿಪೂರ್ಣ ಗುಣಗಳಿರುವಂತಹ ನಾರಾಯಣ, ಗುಣಗಳ ಸಾಗರ. ವಿಶ್ವ ಉದಯ ಸ್ಥಿತಿ ಲಯ. ವಿಶ್ವ ಅಂದರೆ ಈ ಜಗತ್ತಿನ ಉದಯ ಸ್ಥಿತಿ ಲಯ. ಉದಯ ಅಂದರೆ ಸೃಷ್ಟಿ, ಆಮೇಲೆ ಪಾಲನೆ, ಆಮೇಲೆ ಸಂಹಾರ. ಎಲ್ಲದಕ್ಕೂ ಕಾರಣಕರ್ತ ಯಾರು? ಭಗವಂತ. ಸೊ ವಿಶ್ವ ಉದಯ ಸ್ಥಿತಿ ಲಯ ಉನ್ನಿಯತಿ ಪ್ರದಾಯ. ಉನ್ನಿಯತಿ ಅಂತೇಳಿದರೆ ಭಗವಂತನ ಪ್ರೇರಣೆ ಇಲ್ಲದೆ, ಭಗವಂತನ ಉನ್ನಿಯತಿ ಅಂತ ಹೇಳಿದರೆ ಶ್ರೇಷ್ಠವಾದ ಪ್ರೇರಣೆ ಇಲ್ಲದೆ ಯಾವ ಕೆಲಸವೂ ಆಗುವುದಿಲ್ಲ. ಅದು ಉನ್ನಿಯತಿ. ಆಮೇಲೆ ಉನ್ನಿಯತಿ ಪ್ರದಾಯ, ಕೊಡುವವನು. ಆಮೇಲೆ ಎಲ್ಲವನ್ನು ನಿಯಮನ ಮಾಡುವವನು. ಜ್ಞಾನಪ್ರದಾಯ, ಜ್ಞಾನ ಅಂತೇಳಿದರೆ ಉತ್ತಮರಿಗೆ ಉತ್ತಮ ಜ್ಞಾನ, ಮಧ್ಯಮರಿಗೆ ಮಧ್ಯಮ ಜ್ಞಾನ, ಆಮೇಲೆ ಅಧಮರಿಗೆ ಮಿಥ್ಯಾಜ್ಞಾನ, ಭಗವಂತನನ್ನು ದ್ವೇಷಿಸುವಂಥ ಜ್ಞಾನವನ್ನೇ ಕೊಡುವಂಥದ್ದು. ಹಾಗೆ ಅದಕ್ಕೆ ಸರಿಯಾಗಿ ಉತ್ತಮರಿಗೆ ಮೋಕ್ಷ, ವಿಬುಧಾಸುರ ಸೌಖ್ಯ ದುಃಖ. ವಿಬುಧ ಅಂದರೆ ದೇವತೆಗಳು, ಅಸುರರಂದರೆ ರಾಕ್ಷಸರು. ವಿಬುಧರಿಗೆ ದೇವತೆಗಳಿಗೆ ಮೋಕ್ಷ. ಯಾಕೆ? ಸುಖ ಅಂದರೆ ಯಾವುದು? ಮೋಕ್ಷ ಅಂತೇಳಿ ಇಲ್ಲಿರುವಂಥ ಸುಖ ಅಲ್ಲ, ಅದು ಆ್ಯಕ್ಚುಲಿ ಮೋಕ್ಷದಲ್ಲಿ ಮಾತ್ರ ಇರುವಂಥದ್ದು ಸುಖ. ಆಮೇಲೆ ಅಸುರರಿಗೆ ದುಃಖ ಅಂತೇಳಿದರೆ ಅವರಿಗೆ ಅಂಧತಮಸ್ಸು, ಅವರಿಗೆ ಭಗವಂತನ ದ್ವೇಷ ಇನ್ನೂ ಮಾಡಿ ಹೋಗಿ ಅಂಧತಮಸ್ಸಿಗೆ ಬೀಳಿ ಅಂತ. ಸೊ ಆಮೇಲೆ ಈ ಮಧ್ಯದಲ್ಲಿ ಎಡಪಿಡಂಗಿ, ಮಿಡಲ್ ಇನ್ಕಮ್ ಗ್ರೂಪ್ ಅಂತ ಹೇಳೋದಿಲ್ವಾ, ಮಿಡಲ್ ಕ್ಲಾಸ್. ಸೊ ಮಿಡಲ್ ಕ್ಲಾಸ್ ಯಾವ ಗೌರ್ಮೆಂಟೇ ಬರಲಿ, ಮಿಡಲ್ ಕ್ಲಾಸ್ ಅವರು ಸಫರ್ ಆಗಲಿಕ್ಕೆ. ಸೊ ಆ ರೀತಿ ಈ ಮಧ್ಯಮ ವರ್ಗದವರು ಯಾರಿದ್ದಾರೆ, ಉತ್ತಮರಿಗೆ ಮೋಕ್ಷ ಸಿಗ್ತದೆ, ಅಧಮರಿಗೆ ಅಂಧತಮಸ್ಸು ಸಿಗ್ತದೆ, ಮಧ್ಯಮರಿಗೆ ಇವರಿಗೆ ಅಂತೇಳಿದರೆ ಏನೋ ಪುಣ್ಯ ಮಾಡಿರ್ತಾರೆ, ಅದಕ್ಕೆ ಸ್ವರ್ಗಕ್ಕೆ ಹೋಗ್ತಾರೆ. ಪುಣ್ಯ ಖಾಲಿ ಆದ ಕೂಡ ಪುನಃ ಬಂದು ಭೂಮಿಗೆ ಬೀಳ್ತಾರೆ. ಪುನಃ ಅವ್ರದ್ದು ಎಂಥದ್ದು ಹುಟ್ಟುವುದು, ಆಮೇಲೆ ಪುನಃ ಜೀವನ, ಪುನಃ ಸಾಯುವುದು, ಪುನಃ ಹುಟ್ಟುವುದು, ಸಾಯುವುದು. ಇದಕ್ಕೆ ಏನು ಹೆಸರು ಅಂತೇಳಿದರೆ ನಿತ್ಯ ಸಂಸಾರ ಅಂತ ಹೆಸರು ಇದಕ್ಕೆ. ಸೊ ಇವರು ಆ ಕಡೆ ಮೋಕ್ಷಕ್ಕೂ ಹೋಗೋದಿಲ್ಲ, ಈ ಕಡೆ ಅಂಧತಮಸ್ಸಿಗೂ ಹೋಗೋದಿಲ್ಲ, ನಿತ್ಯ ಸಂಸಾರ. ಸತ್ಕಾರಣಾಯ, ಈ ರೀತಿ ಅಂತೇಳಿದರೆ ಯಾರಿಗೆ ಯಾವುದು ಗತಿ ಕೊಡಬೇಕು ಅದನ್ನು ಕೊಟ್ಟುಕೊಂಡು ಈ ಜಗತ್ತಿನ ಎಲ್ಲ ಆಗು ಹೋಗುಗಳನ್ನು ನೋಡಿಕೊಳ್ಳುವಂಥ ಸತ್ಕಾರಣಾಯ ಭಗವಂತ. ವಿತತಾಯ, ಎಲ್ಲ ಕಡೆ ವ್ಯಾಪ್ತಿ ಅಂತೇಳಿದರೆ ಎಲ್ಲ ಕಡೆ ಇದ್ದಾನೆ ಭಗವಂತ. ಅಂಥ ಭಗವಂತ ವಿತತಾಯ, ಅವನಿಗೆ. ವಿತತಾಯ ನಾರಾಯಣಾಯ ಅಂದರೆ ಚತುರ್ಥಿ ವಿಭಕ್ತಿ, ಅವನಿಗೆ. ಸೊ ಅಂಥ ಭಗವಂತನಿಗೆ ವಿತತಾಯ, ಎಲ್ಲ ಕಡೆಯಲ್ಲೂ ಅವನಿಗೆ ಇವರಾಮ, ಇವನಿಗೆ ಅವರಾಮ. 14,000 ಜನ ರಾಕ್ಷಸರು ರಾಮನನ್ನು ಕೊಂದೆ ಅಂತ. ಯಾರನ್ನು ಕೊಂದದ್ದು? ಇನ್ನೊಂದು ರಾಕ್ಷಸನನ್ನೇ ಕೊಂದದವ. ಸೊ ಅಂತೇಳಿದರೆ ಈ ರಾಮಚಂದ್ರ ಅಂತೇಳಿದರೆ ಭಗವಂತನ ವಿಶ್ವರೂಪ. ಎಲ್ಲ ರಾಕ್ಷಸರಲ್ಲಿಯೂ ಈ ರಾಮನೇ ಕಾಣ್ತಾ ಇರುವಂಥದ್ದು. ಅವನಿಗೆ ಇವರಾಮ, ಇವನಿಗೆ ಅವರಾಮ ಅಂತ ಹೇಳ್ಕೊಂಡು ಹೊಡೆದು ರಾಮನಿಗೆ ಹೊಡೆದದ್ದು ಅಂತ. ಹೊಡೆದದ್ದು ಯಾರಿಗೆ? ಇನ್ನೊಂದು ರಾಕ್ಷಸನ ಹೊಡೆದು ಅಷ್ಟು ಜನ ಸಫಾಯಾಗಿ ಹೋದರು. ಸೊ ಆ ರೀತಿಯಲ್ಲಿ ಕೊನೆಗೆ ಪುರಂದರ ವಿಠಲ ತಾನೊಬ್ಬನೇ ಉಳಿದ ಅಂತ. ಪುರಂದರ ವಿಠಲ ಅಂದರೆ ಯಾರು? ಶ್ರೀರಾಮಚಂದ್ರ, ಭಗವಂತ ಒಬ್ಬನೇ ಉಳಿದದ್ದು ಅಂತ. ಸೊ ಆ ರೀತಿಯಲ್ಲಿ ವಿತತಾಯ ನಮೋ ನಮಸ್ತೆ ಅಂತ ಭಗವಂತನಿಗೆ ನಮಸ್ಕಾರ ಅಂತ ತಿಳ್ಕೊಂಡು ಹೃದಯದಿಂದ ಆ ಭಕ್ತಿ ತುಂಬಿದ ನಮಸ್ಕಾರಗಳನ್ನು ಮಾಡಿ, ಇದು ಮಂಗಲಾಚರಣೆಯ ಶ್ಲೋಕ ಅಂತೇಳಿದರೆ ಈ ಶ್ಲೋಕ ಮಹಾಭಾರತ ತಾತ್ಪರ್ಯ ನಿರ್ಣಯದ ಶುರುವಿನ ಶ್ಲೋಕ. ಅದಕ್ಕೆ ಮಂಗಲಾಚರಣೆ ಅಂತ ಹೆಸರು. ಈ ಮಂಗಲಾಚರಣೆಯಲ್ಲಿ ಸಾಮಾನ್ಯವಾಗಿ ಭಗವಂತನಿಗೆ ನಮಸ್ಕಾರ ಮಾಡುವಂಥದ್ದು, ಗುರುಗಳಿಗೆ ನಮಸ್ಕಾರ ಮಾಡುವಂಥದ್ದು. ಇದನ್ನು ಬರೆದದ್ದು ಯಾರು? ಮಧ್ವಾಚಾರ್ಯರು. ಮಧ್ವಾಚಾರ್ಯರಿಗೆ ಗುರುಗಳು ಕೂಡ ಭಗವಂತನೇ, ಭಗವಂತನೂ ಭಗವಂತನೇ ಅಂತೇಳಿದರೆ ಅವರ ಹೃದಯದಲ್ಲಿ ವೇದವ್ಯಾಸರು, ಅವರು ಗುರುಗಳು ಹೌದು, ಅವರು ಭಗವಂತನೂ ಹೌದು. ಸೊ ಅಂತೇಳಿದರೆ ಮಧ್ವಾಚಾರ್ಯರಿಗೆ ಖಾಲಿ ಒಬ್ಬರೇ ಇರುವುದು, ಭಗವಂತ ಮಾತ್ರ. ಅವರೇ ಗುರುಗಳು, ಅವರೇ ಭಗವಂತ. ಭಾಳ ಸಿಂಪಲ್. ಸೊ ಆಮೇಲಿಂದ ಈ ಮಹಾಭಾರತ ತಾತ್ಪರ್ಯ ನಿರ್ಣಯ ಯಾರು ಹೇಳಿದ್ದು ಬರೀಲಿಕ್ಕೆ ಮಧ್ವಾಚಾರ್ಯರಿಗೆ? ಯಾರು ಹೇಳಿದ್ದು ಹೇಳಿ? ವೇದವ್ಯಾಸರೇ ಹೇಳಿದ್ದು. ವೇದವ್ಯಾಸರೇ ಶುರುವಿಗೆ ಬದರಿಗೆ ಹೋದಾಗ ಹೇಳಿದರು,
ನೀವು ಯಾಕೆ ಅವತಾರ ಮಾಡಿದ್ದು ಏನಂತೇಳಿದರೆ ಇಲ್ಲಿ ತತ್ವಜ್ಞಾನ ಏನು ಮಾಡಿದ್ದಾರೆ, ವ್ಯತ್ಯಸ್ತ ಅರ್ಥ ಬರೆದು ಬಿಟ್ಟಿದ್ದಾರೆ. ಭಗವಂತನ ಬಗ್ಗೆ ಭಗವಂತ ಸರ್ವೋತ್ತಮ ಅನ್ನುವಂಥದ್ದನ್ನು ಅಳಿಸಿ ಹಾಕಿದ್ದಾರೆ ಅಂತೇಳಿದರೆ ಭಗವಂತನ ನೆನಪೇ ಬರಬಾರ್ದು. ಯಾವುದು ಇದೇನಿದೆ ಅಂತ ತಿಳ್ಕೊಂಡು ಅಜ್ಞರಾಗಿ ಬಿಟ್ಟಿದ್ದಾರೆ ಜನರು ಅಂತೇಳಿದರೆ ಜನರನ್ನು ದಾರಿ ತಪ್ಪಿಸಿದ್ದಾರೆ. ಆ ದಾರಿ ತಪ್ಪಿದ ಜನರು ಎಷ್ಟೋ ಒಳ್ಳೆಯವರಿದ್ದಾರೆ, ಮೋಕ್ಷ ಯೋಗ್ಯ ಜನರಿದ್ದಾರೆ. ಅವರಿಗೆ ಮೋಕ್ಷ ಸಿಗುವಾಗೆ ಆಗಬೇಕು ಅಂತೇಳಿ ಏನು ಮಾಡಿದ್ದಾರೆ, ನಾರಾಯಣ ಮುನಿಗಳು ಮತ್ತು ವೇದವ್ಯಾಸರು ಭಗವಂತನ 2 ರೂಪಗಳು ಮೊದಲಿನ ಮಧ್ವಾಚಾರ್ಯರು ಹೋದಾಗ ಅವರಿಗೆ ಹೇಳಿ ಕಳಿಸಿದ್ದೇನಂತೇಳಿದರೆ, ನೀವು ಮೊದಲು ಭಾಷ್ಯ ಬರೀರಿ, ವೇದಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಿಕ್ಕೆ ಅಂತ ಹೇಳ್ಕೊಂಡು ವೇದವ್ಯಾಸರು ಬರೆದದ್ದು ಬ್ರಹ್ಮಸೂತ್ರ. ಆ ಬ್ರಹ್ಮಸೂತ್ರ ತತ್ವಜ್ಞಾನವನ್ನು ಕೊಡುವಂಥದ್ದು. ಆ ಬ್ರಹ್ಮಸೂತ್ರಕ್ಕೆ ವ್ಯತ್ಯಸ್ತ ಅರ್ಥ, ತಪ್ಪು ಅರ್ಥ ಬರೆದಿದ್ದಾರೆ, ತಮಗೆ ಬೇಕಾದಾಗ ಅರ್ಥ ಬರೆದಿದ್ದಾರೆ. ಇದನ್ನು ಸರಿ ಮಾಡಬೇಕು ನೀವು, ಈ ಜವಾಬ್ದಾರಿ ನಿಮಗೆ ಅಂತೇಳಿ ಹೇಳಿ ಕಳಿಸಿದ್ದು ಅದು ಮೊದಲನೇ ಸಲ ಬದರಿಗೆ ಹೋದಾಗ ಅಂತೇಳಿದ್ರೆ ಆವಾಗ ಅವರು ಗೀತಾ ಭಾಷ್ಯವನ್ನು ಬರೆದೇ ಹೋಗಿದ್ದಾರೆ, ಗೀತಾ ಭಾಷ್ಯ ಆಗಿ ಹೋಗಿದೆ. ಆಮೇಲೆ ಭಗವಂತನ ಅಪ್ಪಣೆಯ ಮೇಲೆಗೆ ಏನು ಮಾಡಿದರು, ಭಾಷ್ಯ ಬರೆದು ಇಡೀ ಭೂಖಂಡದಲ್ಲಿ ಆ ಮಧ್ವ ಸಿದ್ಧಾಂತವನ್ನು ಪ್ರಸಾರ ಮಾಡಿದರು. ಅದಕ್ಕೆ ಶೋಭನ ಭಟ್ರು, ಪದ್ಮನಾಭ ತೀರ್ಥರು ಉಡುಪಿಯ 8 ಮಠಗಳನ್ನು ಸ್ಥಾಪಿಸಿ, ಕೃಷ್ಣ ಮಠವನ್ನು ಸ್ಥಾಪಿಸಿ ಮಧ್ವಾಚಾರ್ಯರು ಅಲ್ಲಿಯ 8 ಮಠದ ಸ್ವಾಮಿಗಳನ್ನು ಆ ಕೆಲಸದಲ್ಲಿ ಹಾಕಿ ಅಂತೇಳಿದ್ರೆ ಏನು ಮಾಡಿದರು, ಇಡೀ ಮಧ್ವ ಸಿದ್ಧಾಂತವನ್ನು ಇಡೀ ಭೂಖಂಡದಲ್ಲಿ ಪ್ರಸಾರ ಮಾಡಿದರು. ಬಂದ ಕೆಲಸ ಪುನಃ ಬದರಿಗೆ ಹೋದಾಗ ಹೇಳಿದರು ವೇದವ್ಯಾಸರು, ಈಗ ಎಲ್ಲ ಸರಿ, ನೀವು ಮಹಾಭಾರತ ತಾತ್ಪರ್ಯ ನಿರ್ಣಯವನ್ನು ಬರಿಬೇಕು. ಈ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಏನಿದೆ ಮೊದಲು ಕೇಳ್ತಾ ಇದೆಯಲ್ಲ? ಸರಿ. ಸೊ ಅಂದರೆ ಈ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಏನಿದೆ, ಮೊದಲಿನ 3 ಅಧ್ಯಾಯಗಳಲ್ಲಿ ಶಾಸ್ತ್ರಾರ್ಥ ನಿರ್ಣಯ, ಶಾಸ್ತ್ರದಲ್ಲಿ ಏನು ಹೇಳಿದ್ದಾರೆ, ಭಗವಂತ ಅಂದರೆ ಏನು, ಆಮೇಲೆ ಮೂಲ ರಾಮಾಯಣ ಅಂತೇಳಿದರೆ ಶ್ರೀರಾಮ ಮತ್ತು ಶ್ರೀಕೃಷ್ಣ. ಸೊ ಇದರಲ್ಲಿ ಬರುವಂಥದ್ದು ಶಾಸ್ತ್ರಾರ್ಥ ನಿರ್ಣಯ ಅಂತೇಳಿದರೆ ಇಡೀ ಶಾಸ್ತ್ರ ಅಂದ್ರೇನು, ಶಾಸ್ತ್ರ ಅದು ಬೇಕಾದರೆ ಉಪನಿಷತ್ತಿರಲಿ, ವೇದ ಇರಲಿ, ಪುರಾಣ ಇರಲಿ, ಬ್ರಹ್ಮಸೂತ್ರ ಇರಲಿ, ಪಂಚರಾತ್ರ ಇರಲಿ, ಪ್ರತಿಯೊಂದು ಕೂಡ ಭಗವಂತನನ್ನೇ ಪ್ರತಿಪಾದಿಸುವಂಥದ್ದು, ಅದು ಶಾಸ್ತ್ರ. ಸೊ ಆ ಭಗವಂತನೇ ಪ್ರತಿಪಾದಿಸುವುದರಲ್ಲಿ ಕೆಲವೊಂದು ಗ್ರಂಥಗಳಲ್ಲಿ ಏನಾದರೂ ತಪ್ಪು ಇದ್ದರೆ, ಸೊ ಈಗ ಮಹಾಭಾರತದಲ್ಲಿ ಏನೆಲ್ಲ ಕಥೆಗಳು ಬರ್ತದೆ, ಆ ಕಥೆಗಳಿಗೆ ಸರಿಯಾದ ನಿರ್ಣಯವನ್ನು ಕೊಡಬೇಕು ಅಂತೇಳಿದರೆ ಕಥೆ ಜನ ಏನೇನೋ ತಿಳ್ಕೊಂಡ್ಬಿಟ್ಟಿದ್ದಾರೆ. ಸೊ ಆದ್ದರಿಂದ ಜನ ಆ ರೀತಿ ತಿಳ್ಕೊಂಡು ಏನು ತಪ್ಪಾಗಿ ತಿಳ್ಕೋಬಾರ್ದು. ಯಾಕಂತೇಳಿದರೆ ಇದು ಭಗವಂತನ ಕಥೆಗಳು, ಭಗವಂತನ ಮೇಲಿರುವ ಕಥೆಗಳನ್ನು ಜನ ತಪ್ಪಾಗಿ ತಿಳ್ಕೋಬಾರ್ದು. ತಿಳ್ಕೊಂಡ್ರೆ ಅವರಿಗೆ ಭಗವಂತನ ಮೇಲಿರುವ ವಿಶ್ವಾಸ ಏನೋ ಒಂದು ಧಕ್ಕೆ ಬರ್ತದೆ. ಭಗವಂತನ ಮೇಲಿನ ವಿಶ್ವಾಸಕ್ಕೆ ಧಕ್ಕೆ ಬಂದರೆ ನಮ್ಮ ಜೀವನವೇ ಒಂಥರ ಅಲುಗಾಡಿಬಿಡ್ತದೆ. ಅಯ್ಯೋ ಇಲ್ಲ, ಯಾಕಂದರೆ ನಮ್ಮ ಭಗವಂತ ಅಂತ ತಿಳ್ಕೊಂಡು. ಸೊ ಆ ರೀತಿ ಅದಕ್ಕೋಸ್ಕರ ಏನು ಮಾಡಿದ್ದಾರೆ, ನೀವು ನಿರ್ಣಯ ಬರಿಬೇಕು. ಅಂದರೆ ಶಾಸ್ತ್ರ ಅಂತೇಳಿದರೆ ನಾನು ನಿಮಗೆ ಹೇಳಿದೆ, ಶಾಸ್ತ್ರ ಅಂದರೆ ಏನು ಅಂತ, ವೇದಗಳು, ಉಪನಿಷತ್ತುಗಳು, ಆಮೇಲೆ ಬ್ರಹ್ಮಸೂತ್ರ, ಆಮೇಲೆ ಪುರಾಣಗಳು, ಆಮೇಲೆ ಪಂಚರಾತ್ರ, ಆಮೇಲೆ ಮೂಲ ರಾಮಾಯಣ, ಮಹಾಭಾರತ, ಇದಿಷ್ಟು ಶಾಸ್ತ್ರ ಅಂತ ಹೆಸರು. ಸೊ ಈ ಶಾಸ್ತ್ರಗಳ ಮೇಲೆ ನಿರ್ಣಯ ಮೊದಲಿನ 3 ಏನು ತತ್ವಗಳು, ಶಾಸ್ತ್ರದ ಮೇಲಿನ ಕಥೆಗಳಲ್ಲ, ತತ್ವಗಳ ಮೇಲೆ ನಿರ್ಣಯ ಕೊಟ್ಟಿದ್ದಾರೆ ಮೊದಲಿನ 3 ಅಧ್ಯಾಯದಲ್ಲಿ. ಆಮೇಲಿಂದ 4ನೇ ಅಧ್ಯಾಯದಿಂದ 9ನೇ ಅಧ್ಯಾಯದವರೆಗೆ ರಾಮಾಯಣ, 10ನೇ ಅಧ್ಯಾಯ ವೇದವ್ಯಾಸ ರೂಪದ ಮೇಲೆ ಮಾತ್ರ. ಅದು ಅಂದರೆ 4ರಿಂದ 9 ಶ್ರೀರಾಮಚಂದ್ರನ ಮೇಲೆ. ರಾಮಾಯಣ ಅಂದ್ರೇನು, ಶ್ರೀರಾಮಚಂದ್ರನ ಮೇಲೆ. ಆಮೇಲಿಂದ 10ನೇ ಅಧ್ಯಾಯ ವೇದವ್ಯಾಸರ ಮೇಲೆ, ಭಗವಂತನ ಇನ್ನೊಂದು ರೂಪ. ಸೊ ಒಂದು ರೂಪ ರಾಮ, ಇನ್ನೊಂದು ರೂಪ ವೇದವ್ಯಾಸರು. ಆಮೇಲೆ 11ನೇ ಅಧ್ಯಾಯದಿಂದ 32ನೇ ಅಧ್ಯಾಯದವರೆಗೆ ಕೃಷ್ಣನ ಮೇಲೆ ಮಹಾಭಾರತ ಅಂತ ಹೇಳಿದ್ರೆ ಕೃಷ್ಣನ ಕಥೆಗಳು. ಸೊ ಅಲ್ಲಿಗೆ ರಾಮನ ಕಥೆಗಳು, ವೇದವ್ಯಾಸರು, ಆಮೇಲೆ ಕೃಷ್ಣನ ಕಥೆಗಳು. ಈ ರೀತಿ ಮಹಾಭಾರತ ತಾತ್ಪರ್ಯ ನಿರ್ಣಯ. ಅದು ಹೆಸರು ಮಹಾಭಾರತ ಅಂತ ಇದ್ದರೂ ರಾಮಾಯಣವನ್ನು ಪೂರ್ತಿ ಅದರ ಮೇಲೆ ನಿರ್ಣಯ ಕೊಟ್ಟಿದ್ದಾರೆ ಮಧ್ವಾಚಾರ್ಯರು.
ಸೊ ಈ ರೀತಿ ಅಂತೇಳಿದರೆ ಒಂದು ನಿಮಗೆ ಮಹಾಭಾರತ ತಾತ್ಪರ್ಯ ನಿರ್ಣಯ ಅಂದರೆ ಏನು ಅನ್ನುವಂಥದ್ರ ಒಂದರ ರೂಪರೇಷೆ. ಈಗ ನಾವು ಏನು ಆಲೋಚನೆ ಮಾಡಿರೋದು ಅಂತೇಳಿದರೆ ಶಾಸ್ತ್ರ ನಿರ್ಣಯ ನಿಮಗೆ ಹೇಳ್ತಾ ಹೋದರೆ ನೀವೆಲ್ಲ ಓಡಿಬಿಡ್ತೀರಿ, ಇದು ಇಷ್ಟು ಕಷ್ಟದಂತ ಗೊತ್ತಿದ್ದರೆ ಇದಕ್ಕೆ ನಾನು ಸೇರ್ತಾನೆ ಇರಲಿಲ್ಲ ಅಂತ. ಸೊ ಅದಕ್ಕೋಸ್ಕರ ಏನು ಮಾಡೋದು ಅಂತೇಳಿದರೆ ನಾವು ಶಾಸ್ತ್ರಾರ್ಥ ನಿರ್ಣಯ ಮಧ್ಯದಲ್ಲಿ ಎಲ್ಲೆಲ್ಲ ಅದಂತೇಳಿದರೆ ಅದಕ್ಕೆ ಸರಿಯಾದ ಸಂದರ್ಭ ಬರ್ತದೋ ಅದಕ್ಕೆ ಒಂದೊಂದೇ ತುಣುಕು ತಗೊಂಡು ಮಧ್ಯದಲ್ಲಿ ಅದನ್ನು ಕವರ್ ಮಾಡುವಂಥ ಯೋಜನೆ ಇದೆ. ಸೊ ಈ ಸೀದಾ ರಾಮಾಯಣಕ್ಕೆ ಹೋಗೋದು ಅಂತ. ಸೊ ರಾಮಾಯಣಕ್ಕೆ ಹೋಗಿಬಿಟ್ಟು ಶ್ರೀರಾಮಚಂದ್ರನಿಂದಲೇ ಶುರು ಮಾಡುವ ಅನ್ನುವಂತಹ ಆ ಆಲೋಚನೆ ಇದೆ. ಸೊ ಅದಕ್ಕೆ ಸರಿಯಾಗಿ ಆಮೇಲೆ ಇದರ ಸ್ಪೆಷಲ್ ಅಂತೇಳಿದರೆ ಈ ಮಹಾಭಾರತ ತಾತ್ಪರ್ಯ ನಿರ್ಣಯ ಅಂತೇಳಿದರೆ ಇದು 3 ಜನರ ಕಥೆಗಳು. ಯಾರ್ದು? ಶ್ರೀರಾಮಚಂದ್ರ, ವೇದವ್ಯಾಸರು ಮತ್ತು ಶ್ರೀಕೃಷ್ಣ, ಇವರ ಕಥೆಗಳು ಅಂದರೆ ಭಗವಂತನ ಮೇಲಿನ ಕಥೆಗಳು. ಇದನ್ನು ಬರೆದದ್ಯಾರು? ವೇದವ್ಯಾಸರು. ವೇದವ್ಯಾಸರಂದರೆ ಯಾರು? ಭಗವಂತನೇ. ಬರೆದದ್ದು ಭಗವಂತನೇ. ಯಾರ ಬಗ್ಗೆ? ತನ್ನ ಬಗ್ಗೆನೇ. ಭಗವಂತನದೇ ಅವತಾರಗಳು 3 ಕೂಡ ತನ್ನ ಬಗ್ಗೆ ಬರೆದದ್ದು. ಸರಿ, ಆಮೇಲೆ ಈ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಮಧ್ವಾಚಾರ್ಯರೆಲ್ಲ ನಿರ್ಣಯಗಳನ್ನು ಕೊಟ್ಟರು. ಇದನ್ನು ಕೊಡಲಿಕ್ಕೆ ಹೇಳಿದ್ಯಾರು? ಅದು ಸಹ ಭಗವಂತನೇ, ಅದು ಸಹ ವೇದವ್ಯಾಸರು ಹೇಳಿದ್ದು. ನೀವು ಅದನ್ನು ನೀವು ಇದೊಂದು ಕೆಲಸ ಮಾಡಬೇಕು ಅಂತ ಮಧ್ವಾಚಾರ್ಯರೇ ಈ ಕೆಲಸವನ್ನು ಮಾಡಬೇಕು ಈಗ ನೀವು ಅಂತ. ಈ ಕೆಲಸ ನೀವೇ ಮಾಡಬೇಕು. ಯಾಕಂತೇಳಿದರೆ ನೀವು ಯಾರು ಅಂದರೆ ವಾಯುದೇವರ ಅವತಾರ. ವಾಯುದೇವರಂತೇಳಿದರೆ ಅವ್ರದ್ದು ಜ್ಞಾನದ ಭಂಡಾರ. ಸೊ ಆದ್ದರಿಂದ ಈ ಕೆಲಸಕ್ಕೆ ಇನ್ಯಾರು ಅಂದರೆ ಸೂಟೇಬಲ್ ಇಲ್ಲ, ನೀವೇ ಈ ಕೆಲಸ ಮಾಡಬೇಕು ಅಂತ ಮಧ್ವಾಚಾರ್ಯರಿಗೆ ಆ ಕೆಲಸವನ್ನು ಕೊಟ್ಟರು. ಅಂತೇಳಿದರೆ ಮಹಾಭಾರತ ತಾತ್ಪರ್ಯ ನಿರ್ಣಯದ ಒಂದು ವೈಶಿಷ್ಟ್ಯ ಅಂತೇಳಿದರೆ ಭಗವಂತನದ್ದೇ ಪ್ರತಿಪಾದನೆ ಮಾಡುವಂತಹ ಕಥೆಗಳನ್ನು ಒಳಗೊಂಡ ಈ ಶಾಸ್ತ್ರ. ಆಮೇಲೆ ಭಗವಂತನನ್ನೇ ಪ್ರತಿಪಾದಿಸುವುದು, ಭಗವಂತನೇ ಸ್ವಂತ ಬರೆದದ್ದು. ಸೊ ಭಗವಂತನೇ ಸ್ವಂತ ಬರೆದದ್ದು. ಸೊ ಇನ್ನು ಬೇರೆ ಯಾರು ಬರೆದದ್ದೇ ಅಲ್ಲ, ಭಗವಂತನೇ ಬರೆದದ್ದು. ಸೊ ಭಗವಂತನೇ ಬರೆದು ಈ ಯಾವುದು ರಾಮಾಯಣ ಬರೆದದ್ದು ಭಗವಂತನೇ, ವೇದವ್ಯಾಸರೇ. ಮಹಾಭಾರತ ಬರೆದದ್ದು ವೇದವ್ಯಾಸರೇ. ಆಮೇಲೆ ಅದರ ಮೇಲೆ ನಿರ್ಣಯ ಬರೀಲಿಕ್ಕೆ ಹೇಳಿದ್ದು ಯಾರಿಗೆ? ವಾಯುದೇವರಿಗೆ. ಅವರಿಗೆ ಹೇಳಿದ್ದು ಯಾರು? ಅದು ಕೂಡ ಭಗವಂತನೇ, ವೇದವ್ಯಾಸರೇ ಹೇಳಿದ್ದು. ಹಾಗೆ ಅಂತೇಳಿದರೆ ಇದು ಪೂರ್ತಿ ಭಗವಂತನ ಸುತ್ತನೇ ಇದೆ. ಬಹಳ ಪವಿತ್ರವಾದ ಗ್ರಂಥ. ನಮಗಂತೂ ಅಂತೇಳಿದರೆ ಮಧ್ವಾಚಾರ್ಯರೇ ಸ್ವಂತ ಬರೆದಿರುವ ಗ್ರಂಥ, ಸರ್ವಮೂಲ ಗ್ರಂಥ. ಇದಕ್ಕಿಂತ ಒಂದು ನಾವು ಭಕ್ತಿಯಿಂದ ಗೌರವ ತೋರಿಸುವಂಥದ್ದು ಇದಕ್ಕಿಂತ ಮೇಲಿನ ಗ್ರಂಥವೇ ಇಲ್ಲ. ಸೊ ಆ ರೀತಿಯಲ್ಲಿ ಅಂತೇಳಿದರೆ ನಮ್ಮ ನಿತ್ಯದ ದಿನಚರಿಗೆ ನಮಗೆ ಮಾರ್ಗದರ್ಶನ ಮಾಡುವಂತಹ ಒಂದು ಅತ್ಯಂತವಾದ ಪವಿತ್ರವಾದ ಗ್ರಂಥ ಇದು. ಸೊ ಈ ರೀತಿಯಲ್ಲಿ ಇದಕ್ಕೆ ಹೇಳ್ತಾರೆ, ವೇದೇ ರಾಮಾಯಣೇ ಚೈವ ಪುರಾಣೇ ಭಾರತೆ ಸ್ತತ ಆದೌ ಅಂತೆ ಚ ಮಧ್ಯೆ ಚ ವಿಷ್ಣು ಸರ್ವತ್ರ ಗೀಯತೆ. ವೇದೇ ರಾಮಾಯಣೇ ಚೈವ ಪುರಾಣೇ ಭಾರತೆ ಸ್ತತ ಅಂತೇಳಿದರೆ ವೇದೇ ರಾಮಾಯಣೇ ಅಂದರೆ ವೇದ, ರಾಮಾಯಣ, ಮಹಾಭಾರತ, ಪುರಾಣಗಳು. ವೇದೇ ರಾಮಾಯಣೆ ಚ ಏವ, ಚ ಅಂದರೆ ಮತ್ತು, ಏವ ಪುರಾಣೆ ಅಂದರೆ ಪುರಾಣ ಬರೆದದ್ದು ಯಾರು? ವೇದವ್ಯಾಸರೇ. ಪುರಾಣೆ ಭಾರತೆ, ಮಹಾಭಾರತ ಬರೆದದ್ದು ಯಾರು? ವೇದವ್ಯಾಸರೇ. ತಥಾ ಅಂದರೆ ಇನ್ನೊಂದು ರಾಮಾಯಣ ಉಂಟು, ಅದು ವಾಲ್ಮೀಕಿ ರಾಮಾಯಣ. ಸೊ ವಾಲ್ಮೀಕಿ ರಾಮಾಯಣ ತುಂಬ ಜನ ಬರೆದಿದ್ದಾರೆ. ಅಂದರೆ ತುಂಬ ಜನ ಬರೆದದ್ದು ಅದು ಬೇರೆ ಇಟ್ಕೊಳ್ಳೋಣ ಅಂತೇಳಿದರೆ ಮುಖ್ಯವಾಗಿ ರಾಮಾಯಣ 2, ಒಂದು ವೇದವ್ಯಾಸರು ಬರೆದದ್ದು, ಒಂದು ವಾಲ್ಮೀಕಿ ಬರೆದದ್ದು. ಸೊ ನಮ್ಮ ಒಬ್ಬರು ಉತ್ತಮ ಸ್ನೇಹಿತರ ಹತ್ರ ಕೇಳಿದೆ ನಾನು, ಅವರು ಅದನ್ನು ಓದಿದ್ದಾರೆ, ಇದನ್ನು ಓದಿದ್ದಾರೆ. ಸೊ ಅದಕ್ಕೆ ನಾನು ಕೇಳಿದೆ, ನಿಮಗೆ ಈ ರಾಮಾಯಣ ನೀವು ವೇದವ್ಯಾಸರು ಬರೆದದನ್ನು ಓದಿದಿರಿ, ನೀವು ವಾಲ್ಮೀಕಿಯವರು ಬರೆದನ್ನು ಓದಿದಿರಿ, ಅದು ಒಂದು ಬ್ರೀಫಾಗಿ ಹೇಳೋದಿದ್ದರೆ ನಿಮ್ಮ ಏನು ಅನಿಸಿಕೆ ಅಂತ ಹೇಳಿದೆ. ಅದಕ್ಕೆ ಅವ್ರು ಹೇಳಿದರು, ವಾಲ್ಮೀಕಿ ರಾಮಾಯಣದಲ್ಲಿ ನೋಡಿ, ಶ್ರೀರಾಮಚಂದ್ರ ಅಂದರೆ ಒಬ್ಬ ಆರ್ಡಿನರಿ ಮನುಷ್ಯ. ಅಯ್ಯೋ ಸೀತಾದೇವಿ ಇಲ್ಲ ಅಂತ ಅಳುವುದು, ಇದ್ದ ಪಕ್ಷಿಗೆ ಪ್ರಾಣಿಗೆ ಎಲ್ಲರಿಗೂ ಕೇಳುವುದು ಅಂತೇಳಿದರೆ ಹುಚ್ಚಿಡ್ದಾಗ ಆಗಿರ್ತದೆ ಅವನಿಗೆ. ಸೊ ಅಂತೇಳಿದರೆ ಆರ್ಡಿನರಿ ಮನುಷ್ಯ. ಆ ಕೈಕೇಯಿ ಅವನಿಗೆ ಕಾಡಿಗೆ ಹೋಗು ಅಂತ ಹೇಳೋದು, ಅಯ್ಯಯ್ಯೋ ಅಳುವುದು ಎಲ್ಲರೂ ಅಲ್ಲಿ. ಸೊ ಅಂತೇಳಿದರೆ ಏನು
ಏನೂ ಒಂದು ನಮಗೆ ಇದಿಲ್ಲ, ಒಂದು ಕಥೆ ಹೋಗ್ತಾ ಇರ್ತದೆ, ಹೃದಯ ಸ್ಪರ್ಶಿ ಕಥೆ. ಮಹಾನುಭಾವ ಶ್ರೀರಾಮಚಂದ್ರ, ಎಂದರೋ ಮಹಾನುಭಾವರು ಅಂತ ಹೇಳ್ಕೊಂಡು ಅವರು ತೆಲುಗಿನಲ್ಲಿ ಒಂದು ಇದುಂಟಲ್ಲ, ಯಾರ್ದು ಯಾವ ಕವಿಗಳವರು, ತ್ಯಾಗರಾಜರು, ಎಂದರೋ ಮಹಾನುಭಾವರು ಅಂತ ಹೇಳಿದ್ರೆ ಶ್ರೀರಾಮಚಂದ್ರನಷ್ಟು ದೊಡ್ಡ ಮಹಾನುಭಾವ ಇನ್ನೂ ಇಲ್ಲ ಅಂತ ಹೇಳಿದ್ರೆ ತ್ಯಾಗರಾಜ. ನಾನು ತ್ಯಾಗರಾಜ ಅಂತ ಹೇಳಿದಲ್ಲ, ಬೇರೆ ಹೇಳಿದ. ಸೊ ತ್ಯಾಗರಾಜರು ಬರೆದದ್ದು ಎಂದರೋ ಮಹಾನುಭಾವರು ಅಂತೇಳಿದರೆ ಯಾರು? ರಾಮಚಂದ್ರ, ಶ್ರೀರಾಮಚಂದ್ರ ಮಹಾನುಭಾವ ಅಂತೇಳಿದರೆ ಬಹಳ ಒಂದು ಆದರ್ಶ ವ್ಯಕ್ತಿತ್ವ ಅಂತೇಳಿದರೆ ಪಿತೃವಾಕ್ಯ ಪರಿಪಾಲನೆ ಮಾಡುವಂಥದ್ದು. ಆಮೇಲೆ ಏಕಪತ್ನಿ ವೃತಸ್ಥ, ಆಮೇಲೆ ಏನು ಎಲ್ಲವೂ ರಾಮಚಂದ್ರನ ಹತ್ರ ಪಾಪ ದುಃಖ ಎಲ್ಲ ತನಗಿರಲಿ, ಸುಖ ಎಲ್ಲ ಇನ್ನೊಬ್ಬರಿಗಿರಲಿ ಅಂತ. ರಾಮಚಂದ್ರನದು ಭಾಳ ವ್ಯಕ್ತಿತ್ವ ಅಂತೇಳಿದರೆ ಸುಖ ಎಲ್ಲ ಇನ್ನೊಬ್ಬರಿಗೆ, ದುಃಖ ತನಗೇ ಇರಲಿ ಅಂತ, ಎಲ್ಲ ದುಃಖ ತಾನೇ ಅನುಭವಿಸಿಕೊಂಡು ಅಂತೇಳಿದ್ರೆ ಬಹಳ ಒಂದು ಆದರ್ಶ ಅಂತೇಳಿದ್ರೆ ಲೋಕ ಶಿಕ್ಷಣಕ್ಕೆ ಅಂತ. ಹಾಗಾದರೆ ಸರಿ, ಇದು ಆರ್ಡಿನರಿ ಮನುಷ್ಯ ಅವರಷ್ಟೇ ಹೇಳಿದ್ದು, ನಾನು ಅದಕ್ಕೆ ಎಲ್ಲದನ್ನು ನಾನು ಸೇರಿಸಿದ್ದು. ಸೊ ಆರ್ಡಿನರಿ ಮನುಷ್ಯ ನಾನು ಕೇಳಿದೆ, ಹಾಗಾದರೆ ಇವ್ರದ್ದು ಮತ್ತು ವೇದವ್ಯಾಸರ ಮರ್ತೆ ಅಂಥದ್ದು. ವೇದವ್ಯಾಸರ ರಾಮಾಯಣದಲ್ಲಿ ಶ್ರೀರಾಮ ಅಂದರೆ ಭಗವಂತ, ಅಂದರೆ ದೇವರೇ, ಅಂದರೆ ದೇವರ ಅವತಾರ ಅನ್ನುವಂಥದ್ದು ಅದರಲ್ಲಿ ಸ್ಪಷ್ಟ. ಸೊ ಇದರಲ್ಲಿ ಮನುಷ್ಯ, ಅದರಲ್ಲಿ ದೇವರು ಅಂತ. ಸೊ ವೇದವ್ಯಾಸರ ಇದರಲ್ಲಿಯೂ ಕೂಡ ಅಂತೇಳಿದರೆ ಅವತಾರ ಮನುಷ್ಯಂದೇ ಅವತಾರ. ಸೊ ನರಾವತಾರದಲ್ಲೇ ಬಂದಿರುವಂಥದ್ದು ಪರ್ಪಸ್ಸು ಅದು ನಮಗೆ ಗೊತ್ತು. ಸೊ ಎಲ್ಲ ಅಂತೇಳಿದೆ. ಆದರೆ ಪ್ರತಿ ಸ್ಟೆಪ್ಪಿನಲ್ಲಿಯೂ ನಾವೆಲ್ಲ ಹೋಗಿ ಪಕ್ಷಿ ಹತ್ರ ಮಾತಾಡಲಿಕ್ಕಾಗ್ತದ? ಜಟಾಯು ಹತ್ರ ಶ್ರೀರಾಮಚಂದ್ರ ಮಾತಾಡಿದರು, ಮನುಷ್ಯ ಹೌದು, ಮನುಷ್ಯ ಅದು ಜಟಾಯು ಹತ್ರ ಹೇಗೆ ಮಾತಾಡಿದ್ದು? ಜಟಾಯು ಮಾತಾಡಿದ್ದು ಹೇಗೆ ರಾಮಚಂದ್ರನಿಗೆ ಅರ್ಥ ಆಗಬೇಕು. ಆ ಕಾಡಿನಲ್ಲಿರುವಂತಹ ಎಲ್ಲ ಪ್ರತಿಯೊಂದು ಆ ರಾಮ ಸೇತುವೆ ಕಟ್ಟುವಾಗ ಅಳಿಲು ಕೂಡ ಬಂದು ಕೆಲಸ ಮಾಡಿದಂತೆ. ಸೊ ಆ ರೀತಿ ಅಂತೇಳಿದರೆ ಮೃಗಗಳು, ಪಕ್ಷಿಗಳು, ಕ್ರಿಮಿಕೀಟಗಳು ಎಲ್ಲವೂ ರಾಮಚಂದ್ರನೊಟ್ಟಿಗೆ ಕೆಲಸ ಮಾಡುವುದೇ ಅಂತೇಳಿದರೆ ಮನುಷ್ಯನೊಟ್ಟಿಗೆ ಈ ರೀತಿ ನಡೆಯುವುದಿಲ್ಲ ಅಂತೇಳಿದರೆ ಮನುಷ್ಯನಾದರೂ ಕೂಡ ನಮಗೆ ಗೊತ್ತಾಗ್ತದೆ ಎಲ್ಲ ಸಂದರ್ಭದಲ್ಲಿಯೂ ಕೂಡ ಸಾಮಾನ್ಯ ಮನುಷ್ಯ ಅಲ್ಲ ಇದು ಅಂತ. ಆ ರೀತಿಯಲ್ಲಿ ಅಂತೂ ವೇದವ್ಯಾಸರು ಮಾತ್ರ ರಾಮಾಯಣದಲ್ಲಿ ಬರೆದರ ಅಂತೇಳಿದರೆ ಅದು ಭಗವಂತನೇ ರಾಮ. ಸೊ ಭಗವಂತನ ರಾಮಾವತಾರ, ನಂತರ 10ನೇ ಅಧ್ಯಾಯದಲ್ಲಿ ಭಗವಂತನ ಅವತಾರ, ಆಮೇಲೆ 11ನೇ ಅಧ್ಯಾಯದಿಂದ 32ನೇ ಅಧ್ಯಾಯದವರೆಗೆ ಪೂರ್ತಿ ಕೃಷ್ಣಾವತಾರ. ಸೊ ಈ ರೀತಿ ಇರುವಂತಹ ಈ ಮಹಾಭಾರತ ತಾತ್ಪರ್ಯ ನಿರ್ಣಯ. ವೇದ ಅಂದರೆ 4 ವೇದಗಳು, ರಾಮಾಯಣ, ಪುರಾಣ, ಭಾರತ, ಇದೆಲ್ಲ ಗ್ರಂಥಗಳು ಅಂತೇಳಿದರೆ ತತ್ವಜ್ಞಾನ ಇರುವುದೇ ಇದರಲ್ಲಿ. ವೇದಗಳು, ಉಪನಿಷತ್ತುಗಳೆಲ್ಲ ವೇದಗಳಲ್ಲಿ ಬಂದಿರುವಂಥದ್ದು. ರಾಮಾಯಣ, ಪುರಾಣ, ಭಾರತ 18 ಪುರಾಣಗಳು, ಮಹಾಭಾರತ, ರಾಮಾಯಣ. ಅಲ್ಲಿಗೇನಾಯಿತು, ಎಲ್ಲ ನಮ್ಮ ಶಾಸ್ತ್ರ ಅನ್ನುವಂಥದ್ದು ಪಂಚರಾತ್ರ ಅಲ್ಲೇ ಬರ್ತದೆ. ಆ ಪುರಾಣದಲ್ಲಿ ಪಂಚರಾತ್ರನೂ ಬಂದುಬಿಡ್ತದೆ. ಈ ರೀತಿಯಲ್ಲಿ ಈ ಎಲ್ಲ ಶಾಸ್ತ್ರಗಳ ಗ್ರಂಥಗಳು ಇದೆಲ್ಲ ಒರಿಜಿನಲ್ ಗ್ರಂಥಗಳು. ಆದಾವಂತೇಜ ಮಧ್ಯೇಚ, ಆದೌ ಅಂತೇಚ ಏನು ಎಂತ ಓದೋಣ. ನಿಮ್ಮ ಕಡೆ ಒಂದು ಶ್ಲೋಕ ಇದ್ದು, ಒಂದು ಜನರಲ್ ಶ್ಲೋಕ ನಿಮ್ಮ ಕಡೆ ಓದಂತುಳ್ಳೆ. ಸೊ 2 ರಾಘವೇಂದ್ರ ಸ್ವಾಮಿಗಳ ಪುಸ್ತಕ ಉಂಟ, ರಾಘವೇಂದ್ರ ಮಠದ ಆಯಿತಾ, 236ನೇ ಪೇಜಲ್ಲಿ ಇನ್ನೊಂದು. ವೇದೇ ರಾಮಾಯಣೇ ಚೈವ ಪುರಾಣೇ ಭಾರತೆ ತಥಾ ಆದೌ ಅಂತ್ಯೇ ಚ ಮಧ್ಯೆ ಚ, ಆದೌ ಮಧ್ಯೆ ಅಂತ್ಯ ಅಂತೇಳಿದರೆ ಇರುವುದೇ 3, ಶುರು ಮಧ್ಯ ಕಡೆ. ಎಲ್ಲಿ ನೋಡಿದರೂ ವಿಷ್ಣುವೇ ವಿಷ್ಣು ಅಂತೇಳಿದರೆ ಭಗವಂತನೇ ಭಗವಂತ. ಆದೌ ಅಂತ್ಯೇ ಚ ಮಧ್ಯೆ ಚ ವಿಷ್ಣು ಸರ್ವತ್ರ ಗೀಯತೆ. ಯಾವ ಕತೆ ತಗೊಂಡ್ರು ಆದಿಯಲ್ಲಿ, ಮಧ್ಯದಲ್ಲಿ, ಅಂತ್ಯದಲ್ಲಿ ಅದು ಬರುವುದು ದೇವರ ಹತ್ರನೇ. ಸೊ ಈ ರೀತಿ ವಿಷ್ಣು ಸರ್ವತ್ರ ಗೀಯತೆ ಅಂತೇಳಿದರೆ ವಿಷ್ಣುವನ್ನು, ಭಗವಂತನನ್ನೇ ಗೀಯತೆ ಅಂತೇಳಿದ್ರೆ ಕೊಂಡಾಡುವಂಥದ್ದು. ಅದೆಂಥದ್ದು? ಗಾನ ಅಂತೇಳಿದರೆ ಪದ್ಯ ಅಂತ. ಸೊ ಅಂತೇಳಿದರೆ ವಿಷ್ಣುವನ್ನೇ, ಭಗವಂತನನ್ನೇ ಸ್ತುತಿಸುವುದು ಅಂತ ಹೆಸರು ಅದಕ್ಕೆ. ಸ್ತುತಿಸುವಂತಹ ಈ ಎಲ್ಲ ಗ್ರಂಥಗಳು. ಸೊ ಆ ಎಲ್ಲ ಗ್ರಂಥಗಳಲ್ಲಿ ಮುಖ್ಯವಾದ ರಾಮಾಯಣ, ಮಹಾಭಾರತವನ್ನು ಏನು ಮಾಡಿದ್ದಾರೆ, ಈ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಈ ರಾಮಾಯಣ ಮಹಾಭಾರತ ಅಂದರೆ ಭಗವದ್ಗೀತೆಯು ಮಹಾಭಾರತದಲ್ಲಿ ಬಂತು, ವಿಷ್ಣು ಸಹಸ್ರನಾಮವು ಮಹಾಭಾರತದಲ್ಲಿ ಬಂತು. ಈ ರಾಮಾಯಣ ಮಹಾಭಾರತಗಳು ಅಂತೇಳಿದರೆ ವೇದಗಳಿಂದಲೂ ಕೂಡ ಒಂದು ಹಂತದಲ್ಲಿ ಅದಕ್ಕಿಂತಲೂ ಎತ್ತರವಾದ ಒಂದು ಗ್ರಂಥ ಈ ಮಹಾಭಾರತ ಅನ್ನುವಂಥದ್ದು. ಸೊ ಅಲ್ಲಿಗೆ ಇದರ ಒಂದು ಇಂಟ್ರೊಡಕ್ಷನ್. ಸೊ ಆ ರೀತಿಯಲ್ಲಿ ಇದನ್ನು
ಆ ನಂತರ ಇವತ್ತೀಗ ನಮ್ಮ ಪಾಠ 2ನೇ ಕ್ಲಾಸು. ಸೊ ಇದರಲ್ಲಿ ಇವತ್ತು ಯಾವುದು ಮಾಡುವ ಅಂತೇಳಿದ್ರೆ, ನಾನು ಇವರಿಗೆ ಇನ್ನೂ ವೈಲಾರಿಗೆ ಯಾವಾಗ ಶ್ಲೋಕ ಇವತ್ತು ನಾನು ಮಾಡ್ತೇನೆ ಅಂತಲೇ ಹೇಳಲಿಲ್ಲ. ಅಂತೇಳಿದರೆ ಇವತ್ತು ಬೆಳಿಗ್ಗೆವರೆಗೂ ಸಹ ಯಾವ ಶ್ಲೋಕ ಮಾಡೋದು ಅಂತ ಹೇಳಿದ್ರೆ ಇದು ಪೂರ್ತಿ 3 ಅಧ್ಯಾಯವನ್ನು ಒಂದು ಸಲ ಇದು ಮಾಡಿಬಿಟ್ಟಿದ್ದೇನೆ. ಸೊ ಇವತ್ತು ವೈಲಾರ 3ನೇ ಅಧ್ಯಾಯದ 53ನೇ ಶ್ಲೋಕ ತೆಗೆದು ನೋಡಿ. ತತಃಪುಲಸ್ತ್ಯಸ್ಯ ಅಂತ ಇದೆಯಾ ನೋಡಿ. 3ನೇ ಅಧ್ಯಾಯದಲ್ಲಿ 53 ಯಾವ ಶ್ಲೋಕ ಇದೆ? ಅದರ ನೆಕ್ಸ್ಟ್ ಶ್ಲೋಕ. ತೊಂದರೆ ಇಲ್ಲ. ಅದು ಹೇಳಿ. ಶ್ರೀ ಗುರುಭ್ಯೋ ನಮಃ. ಮಹಾಭಾರತ ತಾತ್ಪರ್ಯ ನಿರ್ಣಯದ ಅಧ್ಯಾಯ 3 54ನೇ ಶ್ಲೋಕ. ತತಃ ಪುಲಸ್ತ್ಯಸ್ಯ ಪುರೇ ಪ್ರಸೂತೌ ತಾವಾದಿದೇತ್ಯೋ ಜಗದೇಕ ಶತ್ರು ರೈರವದ್ಯೋ ವರತಃ ಪುರಾ ಹರೇಃ ಸುರೈರಜೇಯೌ ವರಾದ್ವಿಧಾತುಃ. ಆದಾವ ಆದಿಯಲ್ಲಿ ಹುಟ್ಟಿರುವ ದಿತಿಪುತ್ರರಾದ ಜಗತ್ತಿಗೆ ಮುಖ್ಯ ಶತ್ರುಗಳಾದ, ಅಂದ್ರೆ ನನ್ನಿಂದಲೇ ನೀವು ಇಬ್ಬರು 3 ಜನ್ಮಗಳಲ್ಲಿಯೂ ಸಂವೃತರಾಗಬೇಕು ಎನ್ನುವ ಶ್ರೀಹರಿಯ ವರದಿಂದ ಇತರರಿಂದ ಅವಧ್ಯರಾದ ಬ್ರಹ್ಮನ ವರ ಪ್ರದಾನದಿಂದ ದೇವತೆಗಳಿಂದ ಜಯಿಸಲಿಕ್ಕೆ ಅಶಕ್ಯರಾದ ಹಿರಣ್ಯಾಕ್ಷ ಹಿರಣ್ಯಕಶಿಪು ನಾಮಕರು ಪುಲಸ್ತ್ಯ ಋಷಿಯ ಕುಲದಲ್ಲಿ ಹುಟ್ಟಿದರು. ಅಂದರೆ ಬ್ರಹ್ಮನ ವರ ಪ್ರದಾನದಿಂದ ಎಂದು ಹೇಳಿದ್ದನ್ನು ವಿಶದೀಕರಿಸುತ್ತಾರೆ. ತತಃ ಪುಲಸ್ತ್ಯಸ್ಯ ಕುಲೇ ಪ್ರಸೂತೌ ತಾವಾದಿದೈತ್ಯೌ ಜಗತೇಕ ಶತ್ರು ಪರೈಃ ಅವಧ್ಯೌ ವರತಃ ಪುರಾ ಹರೇಃ ಸುರೈರಜೇಯೌ ಚ ವರಾದ್ವಿಧಾತುಃ. ಅಂದರೆ ಯಾರಿಗೆಲ್ಲ ಪುಸ್ತಕದಲ್ಲಿ ಈ ಶ್ಲೋಕ ಸಿಗಲಿಲ್ವಾ, ನೀವು ಕೇಳಿದರೆ ಹೇಳ್ತೇನೆ ನಾನು ಯಾವ್ಯಾವ ಪುಸ್ತಕದಲ್ಲಿ. ಸ್ವಲ್ಪ ಆ ಕಡೆ ಈ ಕಡೆ ಆಗಿರ್ಬೋದು. ಈಗ ನಾನು ಗ್ರೂಪ್ನಲ್ಲಿ ಹಾಕಿದೆ ನಿಮಗೆ ಇಮಿಡಿಯೇಟ್ ರೆಫರೆನ್ಸಿಗೆ. ಗ್ರೂಪ್ನಲ್ಲಿ ಹಾಕಿದ್ದೇನೆ. ಇದರಲ್ಲಿ ನಮ್ಮದು ಯಾವುದು ತಂತ್ರಿಗಳ ಪುಸ್ತಕದಲ್ಲಿ ಇದು ಯಾವುದಿದು ತತಃ ಪುಲಸ್ತ್ಯ 54ನೇ ಶ್ಲೋಕ. ಆಮೇಲೆ ರಾಘವೇಂದ್ರ ಸ್ವಾಮಿಗಳ ಪುಸ್ತಕದ 53ನೇ ಶ್ಲೋಕ. ಆಮೇಲೆ ಇನ್ಯಾರ ಹತ್ರದ್ದು ಬೇರೆ ಪುಸ್ತಕ ಇದೆಯಾ? ಆಯಿತಾ? ಈಗ ಯಾರ ಹತ್ರ ರೆಡಿ ಸಿಗ್ತಾ ಇಲ್ಲ, ಗ್ರೂಪ್ನಲ್ಲಿ ಹಾಕಿದ್ದೇನೆ ಈ ಶ್ಲೋಕ. ತತಃ ಪುಲಸ್ತ್ಯಸ್ಯ ಅಂತೇಳಿದರೆ ಕುಲೇ ಪ್ರಸೂತವು ಪುಲಸ್ತ್ಯರ ಕುಲದಲ್ಲಿ ಪ್ರಸೂತವು ಹುಟ್ಟಿದರು. ಪ್ರಸೂತೌ. ಸೊ ಸೂತ ಗೃಹ ಅಂತ ಹೇಳ್ತಾರೆ. ಅಂತೇಳಿದ್ರೆ ಹೆರಿಗೆಯ ಮನೆ ಅಂತ ಸೂತ. ಸೊ ಪ್ರಸೂತ ಅದು ಸೂತಕ ಕೂಡ ಅಲ್ಲಿಂದ ಬಂದಿದ್ದು. ಅಂತೇಳಿದ್ರೆ ಏನು ಹೆರಿಗೆ ಅಂತೇಳಿದ್ರೆ ಅಲ್ಲಿಂದ ಆಮೇಲೆ ಸೂತಕ ಇದೆಲ್ಲ ಸ್ಟಾರ್ಟ್ ಆಗುತ್ತಲ್ಲ ಆ ಥರ. ಸೊ ಪ್ರಸೂತವು ಹುಟ್ಟಿದರು. ತೌ ಅಂದರೆ ಇಬ್ಬರು ಅಂತ. ಯಾವಾಗಲೂ ಪ್ರಸೂತವು ಅಂತ ಹೇಳಿದ ಕೂಡಲೇ ನಿಮಗೆ ಡೌಟ್ ಬರಬೇಕು, ಇಬ್ಬರು ಇದ್ದಾರೆ ಇದರಲ್ಲಿ ಅಂತ. ಸೊ ಕುಲೆ ಅಂದರೆ ವಂಶದಲ್ಲಿ. ತತಃ ಆಮೇಲೆ ಪುಲಸ್ತ್ಯರ ಕುಲದಲ್ಲಿ, ಅಂದರೆ ಪುಲಸ್ತ್ಯರಿಗೆ ಹುಟ್ಟಿದ್ದಲ್ಲ, ಪುಲಸ್ತ್ಯರ ಕುಲದಲ್ಲಿ. ಪುಲಸ್ತ್ಯಸ್ಯ ಕುಲೆ ಪ್ರಸೂತೌ ತೌ ಆದಿ ದೈತ್ಯವು ಜಗತೇಕ ಶತ್ರು. ಅಂದರೆ ಇವರು ಯಾರು ಅಂತ ಹೇಳಿದರೆ ಈ 2 ಜನ ದೈತ್ಯರು ಜಗತೇಕ ಶತ್ರು, ಜಗತ್ತಿನ ಶತ್ರುಗಳು. ಯಾರಂತ ಹೇಳಿದರೆ ಹಿರಣ್ಯಾಕ್ಷ ಮತ್ತು ಹಿರಣ್ಯಕಶಿಪು. ಸೊ ಇವರು ದೈತ್ಯವು ಅಂತ ಬರೆದಿದ್ದಾರೆ. ದೈತ್ಯರಂದರೆ ದಿತಿಯ ಮಕ್ಕಳು. ಕಶ್ಯಪರು ಮತ್ತು ದಿತಿಯ ಮಕ್ಕಳು ದೈತ್ಯರು, ಅದಿತಿಯ ಮಕ್ಕಳು ದೇವತೆಗಳು, ಆಮೇಲೆ ವಿನತೆಯ ಮಕ್ಕಳು ಪಕ್ಷಿಗಳು, ಆಮೇಲೆ ಹೀಗೆ ಒಬ್ಬರೊಬ್ಬರು ಮಕ್ಕಳು ಒಂದೊಂದು ಥರ. ಸೊ ಆಮೇಲಿಂದ ಇಲ್ಲಿ ದೈತ್ಯವು ಅಂತ ಹೇಳಿದ್ದಾರೆ. ದೈತ್ಯವು ಅಂದರೆ ದ್ವಿತೀಯ ಮಕ್ಕಳು. ಸೊ ದ್ವಿತೀಯ ಮಕ್ಕಳೆಲ್ಲ ದೈತ್ಯರು, ರಾಕ್ಷಸರು.
ಸೊ ದೈತ್ಯವು ಯಾರು, ಹಿರಣ್ಯಾಕ್ಷ ಮತ್ತು ಹಿರಣ್ಯಕಶಿಪು, ತೌ ಆದಿ ಅಂತೇಳಿದ್ರೆ ಇವರಿಬ್ಬರು. ಪರೈಹಿ ಅವಧ್ಯವು, ಬಹಳ ಪರೈಹಿ ಅಂದರೆ ಪರೈಹಿ, ಪರ ಅಂತೇಳಿದರೆ ಇಹ ಪರ, ಇಹ ಅಂದರೆ ಇಲ್ಲಿ, ಪರ ಅಂದರೆ ಅಲ್ಲಿ, ಅಲ್ಲಿ ಅಂದರೆ ಅದು ಯಾರ ಊರು, ಅಲ್ಲಿ ಅಂದರೆ ಅದು ಭಗವಂತನ ಊರು. ಸೊ ಪರೈಹಿ ಅಂದರೆ ಭಗವಂತನಿಂದ ಅವಧ್ಯವು, ಅವಧ್ಯವು, ವಧ್ಯವು ಅಂತೇಳಿದರೆ ಕೊಲ್ಲಲ್ಪಡುವುದು, ವಧ್ಯವು, ವಧ ಮಾಡಿದರು, ವಧೆ ಅಂತೇಳಿದರೆ ಕೊಲ್ಲುವುದು. ಸೊ ಅವಧ್ಯವು ಅಂತೇಳಿದರೆ ಕೊಲ್ಲಲಿಕ್ಕಿಲ್ಲ ಅಂತೇಳಿದ್ರೆ ಏನಿದು, ನಿನಗೆ ಯಾರಿಂದಲೂ ನಿನಗೆ ಸಾಯುವುದಿಲ್ಲ ನೀನು. ಅಯ್ಯಯ್ಯೋ ದೇವರೇ, ಇದು ಭಾಳ ಕಷ್ಟ ಆಯ್ತಲ್ಲ. ಅಂದರೆ ಪರೈಹಿ ಅವಧ್ಯವು ಯಾರು ಹೇಳಿದರು ಇದು ಅಂದರೆ, ಮೊದಲು ಜಯ ವಿಜಯರು ಹುಟ್ಟಿದ್ದು ಅಂತೇಳಿದರೆ ಬ್ರಹ್ಮಾಂಡ ಹುಟ್ಟುವುದಕ್ಕಿಂತ ಮೊದಲು ಈ ಜಯ ವಿಜಯರ ಸೃಷ್ಟಿಯಾಗಿದೆ. ಆ ಬ್ರಹ್ಮಾಂಡದ ಗೇಟಿಗೆ ಕಾಯುವುದೇ ಇವರೇ ಜಯ ವಿಜಯರು. ಈ ಜಯ ವಿಜಯರು ಏನೋ ಮಾಡಿದರು ಅಂತೇಳಿ ಶಾಪ ಕೊಡೋದು ಯಾರಿಗೆ, ಜಯ ವಿಜಯರಿಗೆ ಭಗವಂತ. ಹೋಗಿ ದೈತ್ಯರಾಗಿ ಹುಟ್ಟಿ ದ್ವಾರಪಾಲಕರಿಗೆ ಸನಕಾದಿಗಳು ಅಸುರಯೋನಿಯಲ್ಲಿ ಹುಟ್ಟುವಂತೆ ಶಾಪವಿತ್ತಾಗ, ಸೊ ಆಮೇಲೆ ಆಗ ಏನಾಯಿತಂತೆ, ಸನಕಾದಿಗಳು ಶಾಪ ಕೊಟ್ಟದ್ದು, ಅಸುರಯೋನಿಯಲ್ಲಿ ಹುಟ್ಟಿ ಹೋಗಿ ದೈತ್ಯರಾಗಿ ರಾಕ್ಷಸರಾಗಿ ಹುಟ್ಟಿ ಅಂತ ಜಯ ವಿಜಯರು ಭಗವಂತನ ಸೇವಕರು. ಅಲ್ಲಿ ಭಗವಂತನ ಬ್ರಹ್ಮಾಂಡದ ಗೇಟಿನಲ್ಲಿ ಕಾವಲುಗಾರರು ಅವರು ಜಯ ವಿಜಯರು. ನೀವು ಯಾವುದಾದ್ರೂ ದೇವಸ್ಥಾನಕ್ಕೆ ಹೋದರೆ ದೇವಸ್ಥಾನದ ಗೇಟ್ನಲ್ಲಿ ಇಬ್ಬರು ಇರ್ತಾರೆ ಜಯ ವಿಜಯರು, ಆ ಕಡೆಯಿಂದ ಈ ಕಡೆಯಿಂದ. ಸೊ ಅದೇ ಜಯ ವಿಜಯರು. ಈ ಜಯ ವಿಜಯರು ಅವರಿಗೆ ಭಗವಂತ ಏನು ಹೇಳಿದ, ನಿಮಗೆ 3 ಜನ್ಮ ಉಂಟು, ಹಿರಣ್ಯಾಕ್ಷ ಹಿರಣ್ಯಕಶಿಪು, ನೆಕ್ಸ್ಟ್ ಜನ್ಮದಲ್ಲಿ ಕುಂಭಕರ್ಣ ರಾವಣ, ಮತ್ತೊಂದು ಜನ್ಮದಲ್ಲಿ ಮಧುಕೈಟಭ, ಹೆಚ್ಚಿನ ಅಂಶ ಮಧುಕೈಟಭ. ಹಾಗೆ 3 ಜನ್ಮಗಳಲ್ಲಿಯೂ ನಿಮ್ಮನ್ನು 2 ಜನ ಪಂಡಿರ ಇದ್ದೇದ, 3 ಜನ್ಮಗಳಲ್ಲಿಯೂ ನಿಮ್ಮನ್ನು ನಾನೇ ಸಂಹರಿಸುತ್ತೇನೆ ಅಂತ ಭಗವಂತ ಮಾತು ಕೊಟ್ಟಿದ್ದಾನೆ ಅವರಿಗೆ. ಅಂದರೆ ಶಿಶುಪಾಲ ದಂತವಕ್ರ, ಕರೆಕ್ಟ್, ಶಿಶುಪಾಲ ದಂತವಕ್ರ. ಮಧುಕೈಟಭರು ಅದೊಂದು ಬೇರೆನೇ ಕ್ಲಾಸು, ಅವರು ಸಹ ಇಬ್ಬರು, ಅವರು ಬೇರೆನೇ ಕ್ಲಾಸ್, ಶಿಶುಪಾಲ ದಂತವಕ್ರ. ಸೊ ಈ 3 ಜಯ ವಿಜಯರ ಇವರ 3 ಈ ಪೀಳಿಗೆ ಇದು. ಸೊ ಇವರಿಗೆ ಏನು ಅಂತ ಹೇಳಿದರೆ ಭಗವಂತ ಹೇಳಿದ್ದಾನೆ, 3 ಜನ್ಮಗಳಲ್ಲಿಯೂ ನಿಮ್ಮನ್ನು ನಾನೇ ಸಂಹರಿಸುವೆ ಅಂತೇಳಿದರೆ ನಿಮಗೆ ಇನ್ಯಾರ ಹತ್ರನೂ ಸಾವಿಲ್ಲ. ಅಂದರೆ ಭಗವಂತನೇ ಬರಬೇಕು ಸಾಯಿಸಲಿಕ್ಕೆ. ಸೊ ಆದ್ದರಿಂದ ಶಿಶುಪಾಲನಿಗೂ ಕೂಡ ಶ್ರೀಕೃಷ್ಣನೇ ಚಕ್ರ ಬಿಟ್ಟದಲ್ವ. ಸೊ ಆ ಥರ ನನಗೆ ಮಧುಕೈಟಭರಿಂದ ಯಾಕೆ ಕನ್ಫ್ಯೂಸ್ ಆಯ್ತು ಅಂತ ಹೇಳಿದ್ರೆ, ಮಧುಕೈಟಭರನ್ನು ಕೂಡ ಕೊಂದದ್ದು ಭಗವಂತನೇ, ಆದ್ದರಿಂದ ಆಚರಣೆ ಮಾಡಿದ ಮಧುಕೈಟಭರ ಅಂತೇಳಿ. ಸೊ ಆಮೇಲಿಂದ ಅದು ದುರ್ಗೆ ಅಲ್ಲ, ದುರ್ಗೆ ಅವರಿಗೆ ಇದು ಮಾಡಿ ಮೋಹನ ಮಾಡಿ ಕೊಂದದ್ದು ಭಗವಂತ. ಅದು ಮತ್ತು ಕಥೆಯೆಲ್ಲ ಭಯಂಕರ, ಎಲ್ಲ ಕಥೆಗಳು ಬಹಳ ರೋಚಕವಾದ ಕಥೆಗಳಿರ್ತದೆ. ಸೊ ಅದರಲ್ಲಿ ಅವರಿಗೆ ಯುದ್ಧ ಆಗಿ ಭಗವಂತನೊಟ್ಟಿಗೆ ಅವರೇ ಮೇಲೆ ಅಂತ, ರಾಕ್ಷಸರೇ ಮೇಲೆ ಅಂತಂದರೆ ಭಗವಂತ ಕೆಳಗೆ, ರಾಕ್ಷಸರೇ ಮೇಲೆ ಅಂತ. ಆವಾಗ ದುರ್ಗೆ ಏನು ಮಾಡಿದ್ಲು, ಅವರಿಗೆ ಮೋಡಿ ಮಾಡಿಬಿಟ್ಲು. ಮೋಡಿ ಮಾಡಿಬಿಟ್ಟು ಕೂಡ ಏನಾಯಿತು, ಯಾವುದು ಮೊದಲೇ ಮರ್ಕಟಸ್ಯ ಸುರಾಪಾನಂ ಮಧ್ಯೆ ವೃಶ್ಚಿಕದಂತನಂ ಅಂತ ಹೇಳಿದಾಗೆ, ಮೊದಲೇ ಮರ್ಕಟರವರು ಅವರಿಗೆ ಮೋಹನ ಮಾಡಿದ ಕೂಡಲೇ ಮದ ಏರಿತು. ಮದ ಏರಿದ ಕೂಡಲೇ ಹೇಳಿಕ್ಕೆ ಶುರು ಮಾಡಿದರು, ಭಗವಂತ ಏನು ಯೋಚನೆ ಮಾಡ್ತಾ ಇದೀಯಾ, ನೀನೀಗ ಸೋತಿದ್ದು ನಾವು ಗೆದ್ದದ್ದು ನೋಡ್ತಾ ಇದೀಯಾ. ಭಗವಂತ ಸುಮ್ಮನಿದ್ದ, ನಿನಗೆ ಬೇಕಾದ ವರ ಕೇಳು ಅಂತ. ಭಗವಂತ ಕಾದುಕೊಂಡಿದ್ದ, ಅದಕ್ಕೆ ಬೇಕಾದ ವರ ಕೇಳು ಅಂತ ಹೇಳಿದ ಕೂಡಲೇ ಭಗವಂತ ಹೇಳಿದ, ಹೌದು ನನಗಿನ್ನೇನು ವರ ಬೇಕು, ನಾನು ವರ ಕೇಳ್ತೇನೆ ನಿಮ್ಮ ಹತ್ರ. ಏನು ವರ, ಏನಂತ ಹೇಳಿದರೆ ನನ್ನ ಕೈಯಲ್ಲಿಗ ನೀವು ಸಾಯಬೇಕು ಅಂತ. ಆಗ ಅವರಿಗೆ ಏನಾಯಿತು ಅಂತೇಳಿದರೆ, ಕುಡ್ದವರಿಗೆ ಅಮಲು ಇಳಿಯುವುದಿಲ್ವ, ಅಮಲು ಇಳೀತು. ಅಮಲು ಇಳಿದು ಕೂಡಲೇ ಅಯ್ಯೋ ದೇವರೇ, ನಾವು ಭಗವಂತನಿಗೆ ವರ ಕೊಟ್ಟದ್ದು ಭಗವಂತ ಕೇಳಿಯೂ ಆಯಿತು, ಏನಂತ, ನಿಮ್ಮನ್ನು ನಾನೀಗ ಕೊಲ್ಲಬೇಕು ಅಂತ, ಇನ್ನೀಗ ಹಿಂದೆ ಹೋಗ್ಲಿಕ್ಕೆ ಆಗೋದಿಲ್ಲ ಅಂತೇಳ್ಕೊಂಡು ಆ ರೀತಿ ಸಿಕ್ಕಿಬಿದ್ರು ಅವರು ಭಗವಂತನ ಹತ್ರ. ಸೊ ಹಾಗೆ ಆಮೇಲಿಂದ ಅದು ಕತೆ, ಅದು ಒಂದು ಕತೆ, ಅದು ಆ ಟೈಮ್ ಬಂದಾಗ ಅದರ ಕತೆ ಹೇಳ್ತೇನೆ. ಸೊ ಈಗ ಏನಂತ ಹೇಳಿದ್ರೆ, ಪರೈಹಿ ಅವಧ್ಯವು, ಭಗವಂತನಿಂದ ಬಿಟ್ಟು ಬೇರೆ ಯಾರಿಂದಲೂ ಸಾಯಲಿಕ್ಕೆ ಇಲ್ಲ ಅಂತ. ಆದ್ದರಿಂದ ಕೊಬ್ಬು ಏರಿ ಹೋಯ್ತು ಇವರಿಗೆ.
ಹಿರಣ್ಯಾಕ್ಷನನ್ನು ಕೊಂದದ್ದು ಭಗವಂತನೇ ವರಾಹಾವತಾರ, ಹಿರಣ್ಯಕಶಿಪುವನ್ನು ಕೊಂದದ್ದು ಭಗವಂತನೇ ನರಸಿಂಹಾವತಾರ. ಸೊ ಆಮೇಲಿಂದ ಯಾರು ಈಗ ಕುಂಭಕರ್ಣ ರಾವಣ, ರಾವಣ ಅವ್ರದ್ದು ಕಥೆ ಈಗ ನಾವು ಹೇಳಲಿಕ್ಕೆ ಶುರು ಮಾಡಿದ್ದೇವೆ ಈಗ. ಸೊ ತತಃ ಪುಲಸ್ತ್ಯಸ್ಯ ಕುಲೆ ಪ್ರಸೂತೌ ತೌ ಆದಿ ದೈತ್ಯೌ ಜಗದೇಕ ಶತ್ರು, ಈ ಜಗತ್ತಿನ ಬಹಳ ದೊಡ್ಡ ಶತ್ರುಗಳು, ಪರೈಹಿ ಅವಧ್ಯೌ ಅಂತ ಹೇಳಿದರೆ ಇನ್ನು ಯಾರಿಂದಲೂ ಸಾವಿಲ್ಲ, ವರತಪುರಾಹರೇಹೇ ಅಂತ ಹೇಳಿದರೆ ವರತಃ, ವರ ಅಂದರೆ ಶ್ರೇಷ್ಠ ಅಂತ, ವರ ವಧು ಅಂತ. ಆ ಮದುಮಗನಕ್ಕಿಂತ ಶ್ರೇಷ್ಠ ಯಾರೂ ಇಲ್ಲ, ಅದಕ್ಕೋಸ್ಕರ ವರ ಅಂತ ಹೆಸರು. ಸೊ ವರತಃ ಅಂತ ಹೇಳಿದರೆ ಬಹಳ ಶ್ರೇಷ್ಠವಾದ ಏನದು ಪುರಾಹರೇಹೇ, ಇಂಥ ಶ್ರೇಷ್ಠವಾದ ವರ ಭಗವಂತನಿಂದ, ಹರೇಹೇ ಭಗವಂತನಿಂದ, ಪುರ ಅವತ್ತೇ ಅಂದರೆ ಇನ್ನೇನು ಬ್ರಹ್ಮಾಂಡದ ಸೃಷ್ಟಿ ಆಗುವ ಮೊದಲೇ ಎಷ್ಟೆಲ್ಲ ಕಥೆ ಆಗಿ ಹೋಗಿದೆ ಅಂದರೆ ನಿಮಗೆ ನಾನೇ ಸಾಯಿಸೋದು ಅಂತ. ಸೊ ಸುರೈಹಿ ಅಜೇಯೌ ಅಂತ ಹೇಳಿದರೆ ಹಾಗಾದರೆ ಸುರರಿಂದ ಕೊಡಲಿಕ್ಕಾಗೋದಿಲ್ಲ, ಇಂದ್ರಾದಿ ಅಗ್ನಿ ವಾಯು ಯಾರಿಂದಲೂ ಆಗೋದಿಲ್ಲ ಅಂತೇಳಿದರೆ ಇವರನ್ನು ಕೊಲ್ಲಲಿಕ್ಕೆ ಯಾರಿಂದಲೂ ಆಗೋದಿಲ್ಲ, ಅಂದರೆ ಭಗವಂತನೇ ಬರಬೇಕು. ಸೊ ಹಾಗೆ ಏನಾಯ್ತು ಈಗ ರಾವಣ ಕುಂಭಕರ್ಣ ಏನು ಭಗವಂತನೇ ಬರಬೇಕಾಯಿತು, ರಾಮಾವತಾರ ಆಗಿ ಭಗವಂತನೇ ಬರಬೇಕಾಯಿತು. ಎಲ್ಲ ದೇವತೆಗಳು ಹೋಗಿ ಭಗವಂತನೇ ಮೊರೆ ಇಡೋದು. ಪರೈ ಅವಧ್ಯೌ ವರತಪುರಾಹರೇ ಸುರೈ ಅಜೇಯೌ, ದೇವತೆಗಳಿಂದ ಕೊಲ್ಲಿಕ್ಕೆ ಸಾಧ್ಯ ಇಲ್ಲ, ಯಾರೆಂದು ಕೊಲ್ಲಿಕ್ಕಾಗುವುದಿಲ್ಲ. ಸುರೈಹಿ ಅಜೇಯೌ ಚ ವರದ್ವಿಧಾತು, ವರಾತ್ ವಿಧಾತು. ಆಮೇಲೆ ಇದು ಸಾಲದ್ದು ಅಂತ ಹೇಳಿದ್ದಕ್ಕೆ ಅಂದರೆ ಭಗವಂತನ ವರ ಉಂಟು, ಅದು ಸಾಲದು ಅಂತ ಹೇಳುವುದಕ್ಕೆ ಏನಾಯಿತು, ಇವರು ಮತ್ತೆ ತಪಸ್ಸು ಮಾಡಿ, ಕುಂಭಕರ್ಣ ತಪಸ್ಸು ಮಾಡಿದ, ಅವ ವರ ಕೇಳಲಿಕ್ಕಾಗುವಾಗ ಏನಾಯಿತು ಅಂತ ಹೇಳಿದರೆ ಏನೋ ಭಗವಂತ ಒಂದು ನಾಟಕ ಆಡಿಬಿಟ್ಟು ಅವನ ನಾಲಿಗೆ ತೊದಲಿ ಹೋಯಿತು. ಏನೋ ಕೇಳಲಿಕ್ಕೆ ಹೋಗಿ ಏನೋ ಕೇಳಿದ, ನಿದ್ದೆ ಕೇಳಿಬಿಟ್ಟ. ಅವನಿಗೆ ಏನಾಯಿತು, ನಿದ್ದೆ ಕೊಟ್ಬಿಟ್ಟ ಭಗವಂತ ಅಂತೇಳಿದರೆ ಅದನ್ನು ಕೊಡಿಸಿದ್ದು, ಅವನ ನಾಲಿಗೆ ಬೇಕಂತ ತಿರ್ಸಿದ್ದು. ಇಲ್ದಿದ್ದರೆ ಪುನಃ ಇನ್ನೇನಾದರೂ ಕೇಳ್ಕೊಂಡ್ಬಿಡ್ತಾನೆ, ಪುನಃ ಇನ್ನೇನು ತೊಂದರೆ ಕೊಡ್ತಾನೆ ಅಂತ ತಿಳ್ಕೊಂಡು. ಆದರೆ ರಾವಣ ವರ ಕೇಳಿಯೇ ಬಿಟ್ಟಿದ್ದಾನೆ. ಏನದು, ನನಗೆ ಆ ನರ ಮತ್ತು ಕಪಿಗಳನ್ನು ಬಿಟ್ಟು ಬೇರೆ ಯಾರಿಂದಲೂ, ನರ ಮತ್ತು ಕಪಿಗಳು ಅವನಿಗೆ ಯೋಚನೆ ಬರಲಿಲ್ಲ, ಬಾಕಿ ಎಲ್ಲರನ್ನು ಕವರ್ ಮಾಡಿದ್ದಾನೆ ಅವ್ರಿಗೆ ಮತ್ತು ಯಾರಿಂದಲೂ ಸಾವಿಲ್ಲ ಅಂತ. ಸೊ ಆವಾಗ ಭಗವಂತ ಯೋಚನೆ ಮಾಡಬೇಕಾಯಿತು, ಈ ಬ್ರಹ್ಮ ಬೇರೆ ವರ ಕೊಟ್ಟಿಟ್ಟಿದ್ದಾನೆ, ಏನದು ಅಂತೇಳಿದರೆ ನರ ಮತ್ತು ಕಪಿಗಳು, ಅದೊಂದು ಕೇಳಲಿಲ್ಲ ರಾವಣ, ಅವರಿಂದ ಸಾಯಬಾರ್ದು ಅಂತ. ಸೊ ಅದಕ್ಕೋಸ್ಕರ ಭಗವಂತ ಮನುಷ್ಯನ ಅವತಾರ ಮಾಡಿ ಬರಬೇಕಾಯಿತು. ಯಾಕಂದರೆ ಈ ಬ್ರಹ್ಮದೇವರು ಕೊಟ್ಟ ವರದ ಕಾರಣದಿಂದ. ತತಃಪುಲಸ್ತ್ಯಸ್ಯ ಕುಲೆ ಪ್ರಸೂತೌ ತೌ ಆದಿ ದೈತ್ಯೌ ಜಗದೇಕ ಶತ್ರು ಪರೈಹಿ ಅವಧ್ಯೌ ವರತಪುರಾಹರೇ ಸುರೈಹಿ ಅಜೇಯೌ ಚ ವರತ್ ವಿಧಾತು. ಸೊ ಮತ್ತೆ ಇದನ್ನೇ ನಾವು ಸೋಮವಾರದಿಂದ ಪುನಃ ಇಲ್ಲಿಂದ ಮತ್ತೆ ಮುಂದೆ ಹೋಗುವ ನಾವು. ಸೊ ಅಂತೇಳಿದರೆ ಈಗ ಈ ಹಿರಣ್ಯಾಕ್ಷ ಹಿರಣ್ಯಕಶಿಪು ಯಾರಿದ್ದಾರೋ ತೌ ಇವರಿಬ್ಬರು, ಇವರು ಪುಲಸ್ತ್ಯ ಕುಲದಲ್ಲಿ ವಿಶ್ರವಸ್ ಋಷಿಯ ಮಕ್ಕಳಾಗಿ ಇವರಿಬ್ಬರು ಈಗ ಪುನಃ ಹುಟ್ಟುತ್ತಾ ಇದ್ದಾರೆ, ಕುಂಭಕರ್ಣ ಮತ್ತು ರಾವಣನಾಗಿ. ಅಲ್ಲಿಗೆ ಕುಂಭಕರ್ಣರ ಮತ್ತು ರಾವಣರು ಹುಟ್ಟಿದರು. ಅವರ ಸಂಹಾರಕ್ಕೋಸ್ಕರ ರಾಮಾಯಣ ನಡೆಯಿತು. ಶ್ರೀರಾಮಚಂದ್ರನ ಅವತಾರ ಆ ಬ್ರಹ್ಮನ ವರಕ್ಕೆ ಸರಿಯಾಗಿ ಮನುಷ್ಯರಿಂದ ಮತ್ತು ಕಪಿಗಳಿಂದ ಮಾತ್ರ ಕೊಲ್ಲಲಿಕ್ಕೆ ಅವಕಾಶ ಇರುವುದು ಭಗವಂತನಿಗೆ. ಸೊ ಆ ರೀತಿ ಕಪಿಗಳ ಸೇನೆಯನ್ನು ಮಾಡಿಕೊಂಡು ಭಗವಂತ ಮನುಷ್ಯನಾಗಿ ಹೋಗಿ ಆ ರಾವಣ ಕುಂಭಕರ್ಣರನ್ನು ಸಂಹಾರ ಮಾಡಬೇಕಾಯಿತು. ಸೊ ಅದನ್ನು ನಾವೀಗ ಶುರು ಮಾಡಿದಾಗಾಯಿತು. ಶ್ರೀಕೃಷ್ಣಾರ್ಪಣ ಮಸ್ತು.